ಕೇಂದ್ರದಲ್ಲಿರುವಂಥ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾಗೂ ಗೃಹ ಮಂತ್ರಿ ಅಮಿತ್ ಶಾ ಅವರು ಏನು ಲೋಕಸಭೆಯಲ್ಲಿ ಇವತ್ತು ಈ ದೇಶದ ಅತ್ಯಂತ ಕರಾಳವಾದಂಥ ಕಾಂಗ್ರೆಸ್ಸಿನ ಶಾಪಗ್ರಸ್ತವಾದಂಥ ಒಂದು ಬಿಲ್ಲು ತಿದ್ದುಪಡಿಯಾಗಿದೆ. ಇದರಿಂದ ಇವತ್ತು ಯಾವುದೇ ವಕಫ್ ಅನ್ನೋಂಥದ್ದು ಆಸ್ತಿಯನ್ನು ಬೇಕಾಬಿಟ್ಟಿಯಾಗಿ ಘೋಷಣೆ ಮಾಡಲಿಕ್ಕೆ ಬರೋದಿಲ್ಲ. ಜಿಲ್ಲಾಧಿಕಾರಿಗಳಕ್ಕಿಂತ ಮೇಲಿನ ಅಧಿಕಾರಿಗಳ ಒಂದು ಪರಿವೀಕ್ಷಣೆಯಲ್ಲಿ ಅದು ಇವ್ರದೇ ಆಸ್ತಿ ಅನ್ನೋಂಥದ್ದು ಮೊದಲು ದೃಢೀಕರಣ ಆಗ್ಬೇಕು ಅನ್ನೋಂಥದ್ದೇನು ತಿದ್ದುಪಡಿ ಮಾಡಿದ್ದಾರೆ. ಇದರಿಂದ ಇಡೀ ದೇಶದಲ್ಲಿ ಇವತ್ತು ವಕಫ್ದವರು ಏನು ಟ್ರಿಬ್ಯುನಲ್ದಲ್ಲಿ ಇವತ್ತು ವಿಧಾನಸೌಧನೂ ನಮ್ಮದೇ, ಹೈಕೋರ್ಟ್ ನಮ್ಮದೇ, ಭಾರತದ ಪಾರ್ಲಿಮೆಂಟ್ ನಮ್ಮದೇ ಅನ್ನೋಂಥ ಒಂದೇನು ಅವರ ಒಂದು ರೀತಿ ಇಡೀ ದೇಶನೇ ನಮ್ಮದೇ ಅನ್ನೋಂಥ ಲೆಕ್ಕದಲ್ಲಿ ಏನು ಮಾತಾಡ್ತಾಯಿದ್ರು, ಅದಕ್ಕೆ ಒಂದು ಕಡಿವಾಣ ಹಾಕಿದ್ದಾರೆ. ಇದಕ್ಕೆ ಮೂಲ ಕಾರಣ ಕರ್ನಾಟಕದ ನಮ್ಮ ಏನು ತಂಡ ಇದೆ, ಬಿ ಜೆ ಪಿಯಲ್ಲಿ ಇರುವಂಥ ಏನು ವಿಜೇಂದ್ರ ಚೀಲಗಳನ್ನು ಬಿಟ್ಟು ನಿಜವಾಗಿಯೂ ನಮ್ಮ ದೇಶದ ಜನರ ಪರವಾಗಿ, ನಮ್ಮ ರೈತರ ಪರವಾಗಿ, ನಮ್ಮ ಮಠ ಮಾನ್ಯಗಳ ಪರವಾಗಿ ಮತ್ತು ನಮ್ಮ ಸರ್ಕಾರದ ಆಸ್ತಿಯ ಪರವಾಗಿ ಹೋರಾಟ ಮಾಡಿದವರು ನಾವು ಮೊದಲು ಪ್ರಾರಂಭ ಮಾಡಿದವರು. ಕುಮಾರ್ ಬಂಗಾರಪ್ಪನವರು, ರಮೇಶ್ ಜಾರಕಿಹೊಳಿ ಅವರು, ಅರವಿಂದ್ ಲಿಂಬಾವಳಿ ಅವರು, ಎನ್ ಆರ್ ಸಂತೋಷ್ ಅವರು, ವಿ ಪಿ ಹರೀಶ್ ಅವರು, ಜಿ ಎಮ್ ಸಿದ್ದೇಶ್ ಅವರು ಮತ್ತು ನಮ್ಮ ರಾಯಚೂರಿನ ಮಾಜಿ ಸಂಸದರು ನಾಯಕ್ ಅವರು, ಪ್ರಕಾಶ್ ಖಂಡ್ರೆ ಅವರು, ಅನೇಕರು ಇವತ್ತೇನು ಇಡೀ ರಾಜ್ಯ ಸುತ್ತಿ ಪ್ರತಿಯೊಂದು ಜಿಲ್ಲೆ ಮತ್ತು ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಏನು ವಕಫ್ನಿಂದ ಇವತ್ತು ಯಾವ ರೀತಿ ಈ ಒಂದು ಕೆಟ್ಟ ಕರಾಳ ಶಾಸನದಿಂದ ನಮ್ಮ ರೈತರ ಜಮೀನು ನುಂಗುವಂಥದ್ದು, ಮಠಾಧೀಶರು ಸುಮಾರು 400-500 ವರ್ಷಗಳ ಇತಿಹಾಸವಿರುವಂಥ ಮಠಾಧೀಶರು ಸಹಿತ ಮಠಗಳನ್ನು ಹೋಗುವಂಥ ಪರಿಸ್ಥಿತಿ ಅದು. ಅದರಿಂದ ನಿನ್ನೆ ಲೋಕಸಭೆಯಲ್ಲಿ ಪಾಸಾಗಿದೆ, ಇನ್ನು ಸಹಜವಾಗಿ ರಾಜ್ಯಸಭೆಯಲ್ಲಿ ಪಾಸಾಗ್ತದೆ. ಇನ್ನು ಮುಂದೆ ವಕಫ್ ಯಾವುದು ಬೇಕಾದರೂ ಆಸ್ತಿಯನ್ನು ಕ್ಲೇಮ್ ಮಾಡಲಿಕ್ಕೆ ಅಧಿಕಾರ ಇರುವುದಿಲ್ಲ. ಅದಕ್ಕೆ ನಾನು ಇದನ್ನು ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ.